ಫಂಡರ್ ಮ್ಯಾಕ್ಸ್ ಯೂಸ್ ಮಾಡಿದೀವಿ ವಿತ್ CNC ಕಟಿಂಗ್ ಇದೆ. ಇಲ್ಲಿ ಲಿಫ್ಟ್ ಪ್ರಾವಿಷನ್ ಇದೆ. ಇಲ್ಲಿ ಕಂಪ್ಲೀಟ್ ಆಗಿ ಓಪನ್ ಇದೆ. ಪೋರ್ಟಿಕೋ ಒಂದ್ ಸ್ವಲ್ಪ ದೊಡ್ಡದಿರೋದ್ರಿಂದ ಏನಂದ್ರೆ ಒಂದ್ ಸ್ವಲ್ಪ ದೊಡ್ಡದು ಇದು ಕೊಟ್ಟಿದ್ದೀವಿ. ಇದು ಇಂಟೀರಿಯರ್ಸ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಓನ್ ಡಿಸೈನರ್ಸ್ ಇದಾರೆ, ಎಲ್ಲರೂ ಒಂದೊಂದು ಡಿಸೈನ್ ಮಾಡಿ. ನೆಕ್ಸ್ಟ್ ಇದು ಒಂದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಇದೆ ಸರ್. ಈ ಫ್ಲೋರ್ ಅಲ್ಲಿ ಒಂದೇ ಬೆಡ್ರೂಮ್ ಇರೋದು. ಹ್ಯಾಂಡ್ ರೈಲಿಂಗ್ ಬಂದ್ಬಿಟ್ಟು ಇದು ಕಂಪ್ಲೀಟ್ ಆಗಿ ಟೀಕಲ್ ಕೊಟ್ಟಿದ್ದೀವಿ ಸರ್. ಟೀಕು ಈ ಬಿಲ್ಡಿಂಗ್ ಅಲ್ಲಿ ಇದೆ ಹೈಲೈಟ್ ಸರ್. ಆಕ್ಚುಲಿ ಏನಕ್ಕೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್. ಇದು ಬಂದಿದ ತಕ್ಷಣ ವಾವ್ ಅನ್ಬೇಕು. ಸೊ ಎಲಿವೇಶನ್ ನೋಡ್ಬೋದು, ಒಂಥರ ಇವರು ಯೂನಿಕ್ ಆಗಿ ಮಾಡ್ತಿರ್ತಾರೆ, ಡಿಫ್ರೆಂಟ್ ಆಗಿ ಮಾಡ್ತಾರೆ, ಒಂದು ಎಲಿಗೆಂಟ್ ಲುಕ್ ಕೊಡ್ತಾರೆ ಅಂತ ಕೂಡ ಹೇಳ್ಬೋದು. ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ಸ್ಟ್ರಕ್ಟ್ ಆಗಿರೋ ಒಂದು ಬಿಲ್ಡಿಂಗ್ ಕೂಡ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಬನಶಂಕರಿ 6 ಸ್ಟೇಜ್ ಹತ್ರನೇ ಬರುತ್ತೆ. ಸೊ ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಅಂತ ಒಂದು ಕಂಪನಿಯವರು ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗು. ಇವ್ರ ಕಂಪನಿಯಿಂದ ಸುಮಾರು ಪ್ರಾಜೆಕ್ಟ್ಸ್ ಆಲ್ರೆಡಿ ತೋರಿಸಿರ್ತೀನಿ. ಒಂಥರ ಪ್ರೀಮಿಯಂ ಮನೆ ಎಲ್ಲ ಒಂದು ಬೆಸ್ಟ್ ಪ್ರೈಸಲ್ಲಿ ಕೂಡ ಕಟ್ಕೊಡ್ತಾರೆ. ಕೆಳಗಡೆ ಫೆಂಡರ್ ಮ್ಯಾಕ್ಸ್ ವಿತ್ CNC ಕಟಿಂಗು, ಅಲ್ಲೂ CNC ಕಟಿಂಗ್ ಬರುತ್ತೆ, ಸ್ಟೋನ್ ಕ್ಲಾಡಿಂಗ್ಸ್ ಎಲ್ಲ ಇದೆ. ಮತ್ತು ಒಳಗಡೆ ಕೂಡ ಯಾವ ಥರ ಇರುತ್ತೆ ಎಲ್ಲ ಕೂಡ ನೋಡೋಣ ಬನ್ನಿ. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಕಡೆಯಿಂದ ಓನರ್ ಇದ್ದಾರೆ ಮಹೇಶ್ ಸರ್ ಅಂತ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಯೂಶ್ವಲಿ ಏನಂದರೆ ಯೂಶ್ವಲಿ ನೀವು ತೋರಿಸೋದು ಬಂದ್ಬಿಟ್ಟು ಡಿಫ್ರೆಂಟ್ ಆಗಿರುತ್ತೆ, ಒಂದು ಬೆಸ್ಟ್ ಬಡ್ಜೆಟಲ್ಲಿ ಸೂಪರ್ ಆಗಿರೋ ಒಂದು ಮನೆ ಕೂಡ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀರಾ. ಸೊ ಇವಾಗ ನಾವು ಸೈಟ್ ಲೊಕೇಶನ್ ಎಲ್ಲಿದ್ದೀವಿ ಎಕ್ಸಾಕ್ಟ್ಲಿ ಹೇಳ್ಬಿಡಿ ಸರ್. ಸರ್ ನಿಯರ್ ಬನಶಂಕರಿ 6 ಸ್ಟೇಜ್ ಹತ್ರನೇ ಇದ್ದೀವಿ. ಇದು ರಾಚಮಾಡು ಅಂತ ಇದು ಏರಿಯಾ. ನಿಯರ್ ಬನಶಂಕರಿ 6 ಸ್ಟೇಜ್ ಇದೆ ಇದು. ಓಕೆ ಸರ್, ಸೂಪರ್. ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂತು ನಿಮಗೆ? ಸರ್ 10 months to 1 year ಟೋಟಲ್ ಕಂಪ್ಲೀಟ್ ಇದು ಮಾಡ್ಕೊಟ್ಟಿದ್ದೀರಾ. ಓಕೆ, ಯೂಶಲಿ ಏನಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಎಲಿವೇಷನ್ಸ್ ಬಂದ್ಬಿಟ್ಟು ಚೇಂಜ್ ಆಗ್ತಾನೆ ಇರುತ್ತೆ, ಆಪ್ಷನ್ಸ್ ಒಪಿನಿಯನ್ಸ್ ಕ್ಲೈಂಟ್ ಕಡೆಯಿಂದ ನಿಮ್ಮ ಕಡೆಯಿಂದ ಸಜೆಷನ್ಸ್ ಬರ್ತಾನೆ ಇರುತ್ತೆ. ಆ ಥರ ಎಷ್ಟು ಸತಿ ಚೇಂಜ್ ಆಗಿ ಫೈನಲ್ ಡಿಸೈನ್ ಇದಾಗಿದೆ ಸರ್? ಮಲ್ಟಿಪಲ್ ಕ್ಲೈಂಟ್ ಹತ್ರ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ನಾರ್ಮಲ್ ಆಗಿ ಏನಾಗುತ್ತೆ, ಒಂದೊಂದ್ಸಲಿ ಮೆಟೀರಿಯಲ್ ಸೆಲೆಕ್ಷನ್ ಟೈಮಲ್ಲೂ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ. ಆಫ್ಟರ್ ದಟ್ 2 to 3 times ಮೆಟೀರಿಯಲ್ ಸೆಲೆಕ್ಷನ್ಸ್ ಹೋದಾಗ ನಿಮ್ಗೊಂದು ಒಳ್ಳೆ ಔಟ್ಪುಟ್ ಬರ್ತಾ ಇದೆ ಇವಾಗ ಟೋಟಲ್. ಹೌದು, ಸೂಪರ್. ಇದು ನೈಟಲ್ಲಿ ಕೂಡ ನೀವು ನೋಡ್ತಿರ್ಬೋದು ಯಾವ ಥರ ಕಾಣಿಸುತ್ತೆ ಅಂತ. ಡ್ರೋನ್ ಶಾಟ್ ಕೂಡ ನೋಡ್ತಿರ್ತೀರಾ. ಸೊ ಅಷ್ಟೊಂದು ಸೂಪರ್ ಆಗಿ ಕನ್ಸ್ಟ್ರಕ್ಟ್ ಕೂಡ ಮಾಡಿದ್ದಾರೆ. ಇವಾಗ ಇದು ಆಕ್ಚುಲಿ ಬಂದ್ಬಿಟ್ಟು G+2 ಬರುತ್ತೆ ಅಲ್ಲ? G+2 ಬರುತ್ತೆ. ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಟೆರೇಸ್ ಇದೆ ಸರ್. ಟೆರೇಸ್ ಕೂಡ ಓಪನ್ ಟೆರೇಸ್. ಓಕೆ, ಸೊ ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಕಡೆಯಿಂದ ಟೆಕ್ನಿಕಲ್ ಇಂಜಿನಿಯರ್ ಕೂಡ ಬಂದು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಎಲ್ಲನೂ ನೋಡೋಣ ಬನ್ನಿ. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಸುನೀಲ್ ಅವರು ಇದ್ದಾರೆ. ಇವರು ಆಕ್ಚುಲಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಪ್ರಾಜೆಕ್ಟ್ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಇವಾಗ ಟೋಟಲ್ ಇದು ಎಷ್ಟು ಡೈಮೆನ್ಷನ್ ಕನ್ಸ್ಟ್ರಕ್ಟ್ ಆಗಿರುತ್ತೆ ಸರ್? ಸರ್ ಇದು 30-50 ಇದೆ ಸೈಟ್ ಏರಿಯಾ. ಇದು ಈಸ್ಟ್ ಫೇಸಿಂಗ್ ಸೈಟ್. ಇದು ಫುಲ್ ಕಂಪ್ಲೀಟ್ ಆಗಿ ಎಲಿವೇಶನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫುಲ್ ಕಂಪ್ಲೀಟ್ ಆಗಿ. ಇಲ್ಲಿ ಗೇಟ್ ಬಂದ್ಬಿಟ್ಟು ಫಂಡರ್ ಮ್ಯಾಕ್ಸ್ ಯೂಸ್ ಮಾಡಿದೀವಿ ವಿತ್ CNC ಕಟಿಂಗ್ ಇದೆ. ನೆಕ್ಸ್ಟ್ ಹಂಗೆ ಬಂದ್ರೆ ಇದಿದೆ, ನಮ್ಮ ಸ್ಟೋನ್ ಕ್ಲಾಡಿಂಗ್ ಮಾಡಿದೀವಿ. ಇಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ ಅಂಡ್ ಬ್ರೌನ್ ಥೀಮ್ ಅಲ್ಲಿ ಸ್ಟೋನ್ ಕ್ಲಾಡಿಂಗ್ ಮಾಡಿದೀವಿ. ಮತ್ತೆ ಟೆಕ್ಸ್ಚರ್ ಪೇಂಟಿಂಗ್ ಮಾಡಿದೀವಿ ಸರ್. ಫುಲ್ ಕಂಪ್ಲೀಟ್ ಬಿಲ್ಡಿಂಗ್ಗೂ ಟೆಕ್ಸ್ಚರ್ ಡಿಸೈನಿಂಗ್ ಸಮಥಿಂಗ್. ಹೌದು, ಅದು ಕೋಂಬಿಂಗ್ ಅಂದ್ಬಿಟ್ಟು ಅದು ಪ್ಯಾಟರ್ನ್ ಅಲ್ಲಿ ಮಾಡಿರೋದು ಕಂಪ್ಲೀಟ್ ಆಗಿ. ಅದು ಫುಲ್ ಫ್ರಂಟ್ ಅಲ್ಲಿ ಗಾರ್ಡನ್ ಸ್ಪೇಸ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಹಂಗೆ ಓಡೆ ಹೋದಾಗ ಸರ್ ಇಲ್ಲಿ ಬಂದಾಗ ಪಾರ್ಕಿಂಗ್ ಏರಿಯಾ ಇದೆ. ಇದು ಓಕೆ, ಸೊ ಇದು ಸ್ಲೋಪಿಂಗ್ ಅದೆಲ್ಲ ಸ್ಲೋಪಿಂಗ್ ಎಲ್ಲಾನು ಆಸ್ ಪರ್ ಏನ್ ಬೇಕೋ ಇದಕ್ಕೆಲ್ಲಾನು ಸ್ಯಾನಿಟರಿಗೆಲ್ಲ ಏನೇನು ಬೇಕೋ ಆ ಥರ ಪ್ಲಾನ್ ಮಾಡ್ಕೊಂಡು ಈಸಿ ಸ್ಲೋಪಿಗೆ ಬಂದಿದ್ದೀವಿ. ಇದು ಫುಲ್ ಪಾರ್ಕಿಂಗ್ ಏರಿಯಾ ಸರ್. ಇದು ಸೊ ಆಲ್ಮೋಸ್ಟ್ ಒಂದು ಸಿಡನ್ ಕ್ಲಾಸು ಒಂದು ಸ್ಮಾಲ್ ಕಾರ್ ಪಾರ್ಕ್ ಮಾಡ್ಬೋದು ಸರ್ ಇದರಲ್ಲಿ. ಓಕೆ ಓಕೆ. ಇದು ಬಂದ್ಬಿಟ್ಟು 1 BHK ಇದೆ ಇಲ್ಲಿ ಕಂಪ್ಲೀಟ್ ಆಗಿ. ಟೆನೆಂಟ್ಗೋಸ್ಕರ 1 BHK ಇದೆ. ಇಲ್ಲಿ ಲಿಫ್ಟ್ ಪ್ರೊವಿಷನ್ ಮಾಡಿದೀವಿ ಆಕ್ಚುಲ್ ಆಗಿ. ಲಿಫ್ಟ್ ಇನ್ನ ಇನ್ಸ್ಟಾಲ್ ಆಗಿಲ್ಲ, ಸೊ ಕವರ್ ಮಾಡಿಕೊಟ್ಟಿದೀವಿ ಇವಾಗ ಸದ್ಯಕ್ಕೆ. ಇದು ಓಕೆ, ಇಲ್ಲಿ ಲಿಫ್ಟ್ ಪ್ರೊವಿಷನ್ ಇದೆ. ಇಲ್ಲಿ ಕಂಪ್ಲೀಟ್ ಆಗಿ ಓಪನ್ ಇದೆ, ಸ್ಲಾಬ್ಸ್ ಎಲ್ಲ ಓಪನ್ ಇದೆ. ಟೆಂಪ್ರವರಿ ಸ್ಟ್ರಕ್ಚರ್ ಮಾಡಿದೀವಿ ಸರ್ ಇಲ್ಲಿ ಲಿಫ್ಟ್ಗೆ ಪ್ರೊವಿಷನ್. ಬಂದಾಗ ಪವರ್ ಸಪ್ಲೈ ಎಲ್ಲ ಮೇನ್ ಯೂನಿಟ್ ಇಲ್ಲಿ ಬರುತ್ತೆ. ಮೇನ್ ಲೈನ್ ಎಲ್ಲ ಇಲ್ಲೇ ಇದೆ ಪ್ರತಿಯೊಂದು. ಆಮೇಲೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಸಂಪ್ ಕೊಟ್ಟಿದ್ದೀವಿ ಕಂಪ್ಲೀಟ್ ಆಗಿ. 10,000 ಪ್ಲಾನ್ ಮಾಡಿ ಎಲ್ಲ ಎಕ್ಸಾಕ್ಟ್ ವಾಸ್ತು ಇರ್ತದೆ ಸರ್. ಟೋಟಲ್ ನೀವು ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ನೋಡಿದಾಗ್ಲೂ ಸೇಮ್ ವಾಸ್ತು ಹೆಂಗಿತ್ತು ವಾಸ್ತುನ ಫುಲ್ ಫಾಲೋ ಮಾಡ್ತೀವಿ.
ಸೂಪರ್ ಸರ್. ಫ್ಲೋರಿಂಗ್ಗೆ ಇಲ್ಲಿ ಬಂದ್ಬಿಟ್ಟು ಬ್ಲೂ ಸಫಾರಿ ಅಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದೀವಿ ಸರ್. ಬ್ಲೂ ಸಫಾರಿ. ಬ್ಲೂ ಸಫಾರಿ ಸೊ ವಿತ್ ಬ್ಲೂ ಅಂಡ್ ಬ್ಲಾಕ್ ಕಾಂಬಿನೇಷನ್. ಬ್ಲೂ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಬರ್ತದೆ ಇದು. ನ್ಯಾಚುರಲ್ ಸ್ಟೋನ್ ಇದು. ಆಮೇಲೆ ರೇಲಿಂಗ್ಸ್ ಬಂದ್ಬಿಟ್ಟು 304 ಗ್ರೇಡ್ ಜಿಂದಾಲ್ ಮೆಟೀರಿಯಲ್ ಯೂಸ್ ಮಾಡಿದೀವಿ ಸ್ಟೇರ್ ಕೇಸ್ಗೆ. ಕಂಪ್ಲೀಟ್ ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಫುಲ್ ಕಂಪ್ಲೀಟ್ ಆಗಿ SS ಇದೆ. ಓಕೆ, ಕೆಳಗಡೆ ಗ್ಯಾಸ್ ಯೂನಿಟ್. ಕೆಳಗಡೆಯಲ್ಲಿ ಗ್ಯಾಸ್ ಯೂನಿಟ್ ಇದು ಫುಲ್ ಕಂಪ್ಲೀಟ್ ಆಗಿ ಗ್ಯಾಸ್ ಇಲ್ಲೇ ಪ್ರಾವಿಷನ್ ಕೊಡ್ಬೋದು ಸರ್. ಗ್ಯಾಸ್ ಸೂಪರ್. ಓಕೆ, ಸೊ ಇದು ಸ್ವಿಚಸ್ ಎಲ್ಲ ಯಾವ್ದು ಬರುತ್ತೆ ಸರ್? ಸ್ವಿಚಲ್ಲಿ ಬೇರೆ ಸ್ವಿಚ್ ಯೂಸ್ ಮಾಡಿದ್ರೆ ಅಥವಾ ಎಲ್ಲ ಕಡೆನೂ ಲಿಶಾನೇ ಸರ್. ಮಾಡ್ಯುಲರ್ ಲಿಶಾ ಇದೆ. ಓಕೆ, ಟೋಟಲ್ ಎಷ್ಟು ಪಿಲ್ಲರ್ ಬಂದಿದೆ ಸರ್ ಇಲ್ಲಿ? ಸರ್ ಇದು ಒಟ್ಟು ನಮಗೆ 15 ಕಾಲಮ್ಸ್ ಬಂದಿದೆ ಸರ್. 16 ಕಾಲಮ್ಸ್ ಬಂದಿದೆ. 16 ಕಾಲಮ್ಸ್. ಓಕೆ, ಕಂಪ್ಲೀಟ್ ಆಗಿದೆ. ಸೊ ಮೇಲ್ಗಡೆ ಇಲ್ಲಿ ಒಂದು ಜಾಗ ಬಿಟ್ಟಿರೋ ಮೇಲ್ಗಡೆ ಇದು ಒಂದು ಸ್ವಲ್ಪ ವೆಂಟಿಲೇಷನ್ಗೆ ಅಂದ್ಬಿಟ್ಟು ರೇಲಿಂಗ್ ಮಾಡ್ಕೊಂಡಿದೀವಿ. ರೇಲಿಂಗ್ ಮಾಡಿ ಕಂಪ್ಲೀಟ್ ಇಲ್ಲಿ ಫ್ರಂಟ್ ಎಲಿವೇಶನ್ ಫುಲ್ಲು ಕ್ಲಾಡಿಂಗ್ ಮಾಡಿದೀವಿ ಸರ್. ಫುಲ್ ಕಂಪ್ಲೀಟ್ ಕ್ಲಾಡಿಂಗ್ ಆಗಿದೆ ಇಲ್ಲಿ. ಇದು ಎಂಟ್ರೆನ್ಸ್ ಅಲ್ಲಿ ಒಂದು ಸ್ವಲ್ಪ ಥೀಮ್ ಬೇಸ್ಡ್ ಇಟ್ಕೊಂಡು ಸ್ಟೋನ್ ಕ್ಲಾಡಿಂಗ್ ಕೊಟ್ಟು ಅಲ್ಲಿ ಬುದ್ಧ ಸ್ಟ್ಯಾಚ್ಯೂಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದನ್ನು ಐಡಿಯಾಸ್ ಕೊಟ್ಟು ಪ್ರತಿಯೊಂದು ಮಾಡಿದೀವಿ. ಇದು ಎಷ್ಟು ಹೈಟ್ ಬಂದಿದೆ ಸರ್ ಇದು ಸ್ಟೋನ್ ಕ್ಲಾಡಿಂಗ್? ಸರ್ ಈ ಸ್ಟೋಲ್ ಫುಲ್ ಕಂಪ್ಲೀಟ್ ಹೈಟ್ ವರ್ಗೂ ತಗೊಂಡಿದ್ದೀವಿ ಸರ್. 10 feet 6 inches ವರ್ಗೂ ತಗೊಂಡಿದ್ದೀವಿ. ಇಲ್ಲಿ ಫ್ರಂಟ್ ಎಲಿವೇಶನ್ಗೋಸ್ಕರ ಅಂತ ಟಫ್ ಅಂಡ್ ಗ್ಲಾಸ್ ಪ್ರೊವಿಷನ್ ಮಾಡಿದ್ದೀವಿ. ಸೆಂಟ್ ಗೋಬೆಂದ್ ಗ್ಲಾಸ್ ಮತ್ತೆ 304 ಗ್ರೇಡ್ SS ಬರುತ್ತೆ. ಓಕೆ, ಸೊ ಯೂಶುವಲಿ ಏನ್ ಬಂದ್ರೆ ಮೈನ್ ಡೋರ್ ಎಲ್ಲ ನೋಡ್ತಾರೆ. ಹೌದು ಸರ್. ಇದು ಆಕ್ಚುಲಿ ಬಂದ್ಬಿಟ್ಟು ತುಂಬಾ ದೊಡ್ಡದಾಗೆ ಇದೆಯಲ್ಲ ಸರ್? ಹೌದು, ಇದು 4 feet ವಿಡ್ತ್ ಇದೆ ಸರ್. ಇದು ಕಂಪ್ಲೀಟ್ 4 feet ವಿಡ್ತ್ ಕೊಟ್ಟಿರೋದು ಅಂದ್ರೆ ಏನಂದ್ರೆ ಡಿಸೈನ್ ಪ್ರಕಾರ ಬೇಕಾಗಿತ್ತು ಸರ್. ಇಲ್ಲಿ ಪೋರ್ಟಿಕೋ ಇತ್ತಲ್ಲ, ಪೋರ್ಟಿಕೋ ಒಂದ್ ಸ್ವಲ್ಪ ದೊಡ್ಡದಿರೋದ್ರಿಂದ ಏನಂದ್ರೆ ಒಂದ್ ಸ್ವಲ್ಪ ದೊಡ್ಡದು ಇದು ಕೊಟ್ಟಿದ್ದೀವಿ, ಡಿಸೈನ್ ಪ್ರಕಾರ ಕೊಟ್ಟಿದ್ದೀವಿ. 4 feet ಇದು ಇದೆ. ಟೀಕ್ ಡೋರ್ ಇದು ಕಂಪ್ಲೀಟ್ ಟೀಕ್ ಇದೆ ಸರ್. ಇದು ಯೂಸ್ ಮಾಡಿರೋ ಹಿಂಜಸ್ 180 ಡಿಗ್ರಿ ಹಿಂಜಸ್ ಯೂಸ್ ಮಾಡಿದೀವಿ ಸರ್. ಇದಕ್ಕೆ 180 ಡಿಗ್ರಿ ಕಂಪ್ಲೀಟ್ ಫುಲ್ ಕಂಪ್ಲೀಟ್ ಓಪನ್ ಆಗ್ತದೆ. ಇಲ್ಲಿ ಅದೇನೇ ನಿಮ್ಗೆ ಆವಾಗಲೇ ಕೆಳಗಡೆ ತೋರಿಸಿದ್ನಲ್ಲ, ಸೇಮ್ ಲಿಫ್ಟ್ ಪ್ರೊವಿಷನ್ ಮಾಡಿದೀವಿ. ಟೆಂಪ್ರವರಿ ಮಾಡ್ಕೊಟ್ಟಿದೀವಿ ಅಷ್ಟೇ, ಒಂದು ಸ್ಟೋರೇಜ್ ಸ್ಪೇಸ್ ತರ ಸದ್ಯಕ್ಕೆ. ಇಲ್ಲಿ ಮೇಲ್ಗಡೆ ಸರ್, ಮೇಲ್ಗಡೆ ಬಂದ್ಬಿಟ್ಟು ವಿನಿಯರ್ ಶೀಟ್ಸ್ ಹಾಕಿದೀವಿ ಸರ್. ಎಲ್ಲೂ ವಿನಿಯರ್ ಬರುತ್ತೆ. ಇದು ಬಂದ್ಬಿಟ್ಟು WPC ಪ್ಯಾನಲ್. WPC ಪ್ಯಾನಲ್ಸ್, ಫುಲ್ WPC ಪ್ಯಾನಲ್ ಕೊಟ್ಟಿದ್ದೀವಿ. ವುಡನ್ ತರ ಫೀಲ್ ಕೊಡ್ತದೆ. ಇದು ಎಂಟ್ರೆನ್ಸ್ ಸರ್. ಇದು ಹಾಲ್ ಏರಿಯಾ ಎಷ್ಟು ಬರ್ಬೋದು? ಹಾಲ್ ಏರಿಯಾ ಬಂದ್ಬಿಟ್ಟು 13 feet by 25 feet ಇದೆ ಸರ್ ಲೆಂತ್. 13 feet by 25 feet ಇದೆ. ಮತ್ತೆ ಇಲ್ಲಿ ಪೂಜಾ ರೂಮ್ ಇದೆ. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಪೂಜಾ ರೂಮ್ ಪ್ರೊವಿಷನ್ ಕೊಟ್ಟಿದ್ದೀವಿ. ಓಕೆ, ಸೊ ಅಕಾರ್ಡಿಂಗ್ ಟು ವಾಸ್ತು ಕೊಟ್ಟಿದ್ದೀವಿ ಸರ್. ಇದು ಇಲ್ಲಿ ಏನೇನು ಬರುತ್ತೆ ಸರ್? ಇಲ್ಲಿ ಪೂಜಾ ರೂಮು ಮತ್ತೆ ಇದು ಬರ್ತದೆ ಸರ್. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕೊಟ್ಟಿದ್ದೀವಿ. ಡೈಮೆನ್ಷನ್ ಎಷ್ಟು? ಡೈಮೆನ್ಷನ್ ಬಂದ್ಬಿಟ್ಟು 7 feet by 5 feet ಇದೆ. 5 feet ಡೈಮೆನ್ಷನ್ ಇದೆ. ಓಕೆ, ಸೂಪರ್. ಸೊ ಇದು ಇಂಟೀರಿಯರ್ಸ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಓನ್ ಡಿಸೈನರ್ಸ್ ಇದ್ದಾರೆ. ಎಲ್ಲರೂ ಒಂದೊಂದು ಡಿಸೈನ್ ಮಾಡಿ ಒಂದೊಂದು ಸೆಲೆಕ್ಷನ್ ಮಾಡಿಸಿ ಮಾಡಿರೋದು. ಪ್ರತಿಯೊಂದು ಪೇಂಟ್ ಮ್ಯಾಚ್ ಆಗಿ ಎಲ್ಲನೂ ಬೇರೆ ಬೇರೆ ಕಲರ್ ಅನಿಸ್ತಾ ಇಲ್ಲ, ಎಲ್ಲನೂ ಕ್ಲೀನ್ ಆಗಿ ಅನಿಸ್ತಾ ಇದೆ. ಎಲ್ಲ ಒಂದು ಡೀಸೆಂಟ್ ಒಂದೇ ಕಾಮನ್ ಕಲರ್ ಇಟ್ಟಿದೆ ಫುಲ್ ಬಿಲ್ಡಿಂಗ್ ಅನ್ನು. ಮತ್ತೆ ಯಾವುದೇ ಫರ್ನಿಚರ್ಸ್ ಇರ್ಬೋದು, ಫ್ಯಾನ್ ಇರ್ಬೋದು, ಪ್ರತಿಯೊಂದು ಡಿಸೈನರ್ಸ್ ನಮ್ಮ ಡಿಸೈನರ್ಸ್ ಇಂಟೀರಿಯರ್ಸ್ ಅಲ್ಲಿ ಪ್ರತಿಯೊಂದು ಮಾಡಿರೋದು. ಇದು ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಕಿಚನ್ ಇದೆ ಸರ್. ಇಲ್ಲಿ ನಮ್ಮ ಕ್ಲೈಂಟ್ ಆಲ್ರೆಡಿ ಆಕ್ಯುಪೈ ಆಗಿದ್ದಾರೆ ಬಿಲ್ಡಿಂಗ್ ಅಲ್ಲಿ. ಇದು ಫುಲ್ ಕಂಪ್ಲೀಟ್ ಆಗಿ ಡಿಸೈನ್ ಮಾಡರ್ನ್ ಕಿಚನ್ ಬರುತ್ತೆ. ಮಾಡರ್ನ್ ಎಲ್ಲಾನು ವಿತ್ ಟ್ಯಾಂಡಮ್ ಬಾಕ್ಸಸ್ ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ಆಗಿ ಎಲ್ಲ ಟ್ಯಾಂಡಮ್ ಬಾಕ್ಸಸ್ ಕೊಟ್ಟಿದ್ದೀವಿ. ಓಕೆ, ಸೊ ಈ ತರ ಸ್ಪೇಸಸ್ ಎಲ್ಲ ಬರುತ್ತೆ. ಇದೆಲ್ಲ ಸ್ಪೇಸಸ್ ಎಲ್ಲ ಕಿಚನ್ ಯೂನಿಟ್ ಲೈಕ್ ಎಷ್ಟು ಡೈಮೆನ್ಷನ್ ಬರುತ್ತೆ ಟೋಟಲ್? ಕಿಚನ್ 11 by 11 ಇದೆ. 11 by 11 ಇದೆ. ಫುಲ್ ಸ್ಪೇಷಿಯಸ್ ಆಗಿರ್ತದೆ, ಈಸಿಯಾಗಿ ಇರ್ತದೆ ವರ್ಕ್. ಮತ್ತೆ ಎಲ್ಲ ಪ್ರತಿಯೊಂದು ಹೈಟ್ಸ್ ಆಗಿರ್ಬೋದು ಎಲ್ಲ ಎಕ್ಸಾಕ್ಟ್ ಆಗಿ ಡಿಸೈನ್ ಆಗಿರ್ತದೆ ಸರ್. ನಮ್ಮ ಕ್ಲೈಂಟ್ ಹೈಟ್ ಏನಿದೆ ಅದ್ರ ಮೇಲೆ ಪರ್ಟೈನಿಂಗ್ ಇದನ್ನ ಫಿಕ್ಸ್ ಮಾಡ್ತೀವಿ ಕೌಂಟರ್ಸ್ ಎಲ್ಲ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇದು ಡೈನಿಂಗ್ ಏರಿಯಾ ತರ ಕೊಟ್ಟಿದ್ದೀವಿ ಸರ್. ಇದು ಕಂಪ್ಲೀಟ್ ಹಾಲ್ ಓಪನ್ ಡೈನಿಂಗ್ ಬರ್ತದೆ ಇಲ್ಲಿ. ಓಕೆ ಓಕೆ, ಓಪನ್ ಡೈನಿಂಗ್ ವಿತ್ ಸ್ಕೈಲೈಟ್ ವಿತ್ ಡಬಲ್ ಹೈಟ್ ಇದೆ ಸರ್. ಅದು ಫುಲ್ ಕಂಪ್ಲೀಟ್ ಡಬಲ್ ಸ್ಕೈಲೈಟ್. ವಾಸ್ತುಗೆ ಏನಾದರೂ ರಿಲೇಟ್ ಇದೆಯಾ? ಆ ವಾಸ್ತುಗೋಸ್ಕರ ಅಂತಾನೆ ಇದು ಸ್ಕೈಲೈಟ್ ಕೊಟ್ಟಿದ್ದೀವಿ ಸರ್. ನ್ಯಾಚುರಲ್ ವೆಂಟಿಲೇಷನ್ ಇರ್ತದೆ, ನ್ಯಾಚುರಲ್ ಲೈಟಿಂಗ್ ಇರ್ತದೆ ಆ ಥರ ಅದು. ನೆಕ್ಸ್ಟ್ ಇದು ಒಂದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಇದೆ ಸರ್. ಈ ಫ್ಲೋರಲ್ಲಿ ಒಂದೇ ಬೆಡ್ರೂಮ್ ಇರೋದು. ಓಕೆ, ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಕಂಪ್ಲೀಟ್ ಆಗಿ ಮಾಸ್ಟರ್ ಬೆಡ್ರೂಮ್ ಇದು. ಕಂಪ್ಲೀಟ್ ಮಾಸ್ಟರ್ ಬೆಡ್ರೂಮ್. ಇದು ಸೈಜ್ 13 by 11 ಬರ್ತದೆ ಸರ್. ಓಕೆ, ಸಿಂಪಲ್ ಆಗಿ ಒಂದು ಸ್ಟ್ರಿಪ್. ಹೌದು, ಪ್ರೊಫೈಲ್ ಲೈಟ್ ಕೊಟ್ಟು ಮಾಡಿದ್ವಿ ಸರ್ ಕಂಪ್ಲೀಟ್. ಸೊ ಬೇಸಿಕ್ ಅಲ್ಲಿ ಕೊಟ್ಟಿದೆ, ಚೆನ್ನಾಗಿ ಬರ್ತದೆ ಎಲಿಗೆಂಟ್ ಆಗಿ. ಇಲ್ಲಿ ವಾಶ್ರೂಮ್ ಇದೆ ಸರ್. ಇದು ಟಾಯ್ಲೆಟ್. ಇದೊಂದು ಅಟ್ಯಾಚ್ ಮೇಲ್ಗಡೆ ತನಕ ಟೈಲ್ಸ್ ಹಾಕ್ಬಿಡಿ. ಫುಲ್ ಕಂಪ್ಲೀಟ್ ಟೈಲ್ಸ್ ಇದೆ ಸರ್. ಅದು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಸರ್ ಕಂಪ್ಲೀಟ್. ಓಕೆ ಓಕೆ ಓಕೆ, ಸೂಪರ್. ಇಲ್ಲಿ ಡ್ರೈ ಆ್ಯಂಡ್ ವೆಟ್ ಏರಿಯಾ ಅಂತ ಅದು ನಾರ್ಮಲ್ ಆಗಿ ಏನು ಮಾಡ್ತೀವಿ ಟಾಯ್ಲೆಟ್ಸ್ ಅಲ್ಲೆಲ್ಲ ಮಾಡಿದ್ದೀವಿ. ಇದೊಂದು ವಾಕಿನ್ ವಾರ್ಡ್ರೋಬ್ಗೆ ವಾರ್ಡ್ರೋಬ್ ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಸೂಪರ್. ಸೊ ಇದು ಡೋರ್ ಅಲ್ಲ ಸರ್?
ಡೋರ್ಸ್ ಎಲ್ಲ ಬಂದ್ಬಿಟ್ಟು ಲ್ಯಾಮಿನೇಟ್ ಡೋರ್ಸ್ ಯೂಸ್ ಮಾಡಿದೀವಿ ಸರ್ ಇಲ್ಲಿ ವಿತ್ ಸ್ಟ್ರಿಪ್ಸ್ ಬರ್ತದೆ ಎಲ್ಲ ಪ್ರತಿಯೊಂದು. ಓಕೆ, ಇದು ಮತ್ತೆ ವಿಂಡೋ ಕೂಡ ಇಷ್ಟು ದೊಡ್ಡದಾಗಿ ಕೊಟ್ಟಿರಲ್ಲ, ಕಸ್ಟಮರ್ ಕೇಳಿದ ಅಥವಾ ನೀವೇ? ಇಲ್ಲ, ಇದು ನಾವು ಸಜೆಸ್ಟ್ ಮಾಡಿದ್ದು ಸರ್. ನಾಳೆ ದಿವಸ ಅಲ್ಲೊಂದು ಹಿಂದೆಗಡೆ ಬಿಲ್ಡಿಂಗ್ ಬಂದಾಗ ಏನಾಗ್ತದೆ, ವೆಂಟಿಲೇಷನ್ ಪ್ರಾಬ್ಲಮ್ ಆಗ್ತದೆ. ಸೊ ಲೆಂತ್ ವೈಸ್ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ವಿ, ರೆಗ್ಯುಲರ್ ಸೈಜ್ಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಕೊಟ್ಟಿದ್ದೀವಿ. UPVC ವಿಂಡೋ ಯೂಸ್ ಮಾಡಿದ್ದೀವಿ ವಿತ್ ಮಸ್ಕಿಟೋ ಮೆಶ್ ಇದೆ. ಅದು ಮಸ್ಕಿಟೋ ಮೆಶ್ ಅದು ವಿತ್ ಅದರ ಜೊತೆನೇ ಬಂದ್ಬಿಡುತ್ತಲ್ಲ? ಅದ್ರ ಜೊತೆನೆ ಮಸ್ಕಿಟೋ ಮೆಶ್ ಬಂದ್ಬಿಡ್ತದೆ ಸರ್. ಅದು 3 ಟ್ರ್ಯಾಕ್ ಬರ್ತದೆ ಅದರ ಜೊತೆ. ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ ಸರ್. ಇಲ್ಲಿ 2 ಟಾಯ್ಲೆಟ್ ಇದೆಯಾ? 2 ಟಾಯ್ಲೆಟ್ ಇದೆ, ಒಂದು ಅಟ್ಯಾಚ್ಡ್, ಒಂದು ಕಾಮನ್ ಟಾಯ್ಲೆಟ್. ಇದೇನು ಅಂದರೆ ಇಲ್ಲಿ ಬರೀ ಶವರ್ಗೆ ಮಾತ್ರ ಇದೊಂದು ಏರಿಯಾ ಕೊಟ್ಟಿದ್ದೀವಿ. ಓಕೆ ಓಕೆ. ಇಲ್ಲಿ ನಮ್ಮ ಕ್ಲೈಂಟ್ಗೆ ಒಂದು ಸ್ವಲ್ಪ ಇಂಡಿಯನ್ ಕ್ಲಾಸೆಟ್ ಬೇಕಾಗಿತ್ತು. ಸೊ ಈ ಕಡೆ ಇಂಡಿಯನ್ ಕ್ಲಾಸೆಟ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಇಂಡಿಯನ್ ಕ್ಲಾಸೆಟ್ ಪ್ರೊವಿಷನ್ ಮಾಡಿದ್ದೀವಿ. ಓಕೆ ಓಕೆ. ನೆಕ್ಸ್ಟ್ ಇದು ಯುಟಿಲಿಟಿ ಏರಿಯಾ. ಇದು ಸೆಟ್ ಬ್ಯಾಕ್ಸ್ 2.5 ಇದೆ ಸರ್. ಆಲ್ ಥ್ರೂಔಟ್ ಎಲ್ಲ ಕಡೆನೂ 2.5 ಇದೆ ಯುಟಿಲಿಟಿ ಏರಿಯಾ. ಸೇಫ್ಟಿಗೆ ಅಲ್ಲಿ ಇದು ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದೀವಿ ಅದು ಕಂಪ್ಲೀಟ್ ಆಗಿ. ಓಕೆ. ನೆಕ್ಸ್ಟ್ ಇದು ಇಂಟರ್ನಲ್ ಸ್ಟೇರ್ ಕೇಸ್ ಸರ್. ಇದರದ್ದು ಏನಂದ್ರೆ ಫುಲ್ ಕಂಪ್ಲೀಟ್ ಆಗಿ ಹ್ಯಾಂಡ್ ರೇಲ್ ಏನಿದೆ, ಹ್ಯಾಂಡ್ ರೇಲಿಂಗ್ ಬಂದ್ಬಿಟ್ಟು ಇದು ಕಂಪ್ಲೀಟ್ ಆಗಿ ಟೀಕಲ್ ಕೊಟ್ಟಿದ್ದೀವಿ ಸರ್. ಟೀಕ್ ನಾರ್ಮಲ್ ಆಗಿ SSL ಕೊಡ್ತಾರೆ, ಡಿಫ್ರೆಂಟ್ ಆಗಿ ಇದು ಫುಲ್ ಕಂಪ್ಲೀಟ್ ಆಗಿ ಟೀಕಲ್ ಕೊಟ್ಟಿದ್ದೀವಿ ವಿತ್ SS ಪ್ರೊವಿಷನ್ಸ್ ಕೊಟ್ಟಿದ್ದೀವಿ ಸಪೋರ್ಟಿಗೆ ಅಂತ. ಸೊ ಇದು ಎಷ್ಟು 3 ಫೀಟ್ 3 ಫೀಟ್ ಇದೆ ಸರ್ ಇದು. ಇದು ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಗ್ಯಾಲಕ್ಸಿ ಸ್ಟೋನ್ ಯೂಸ್ ಮಾಡಿದ್ವಿ ಫ್ಲೋರಿಂಗ್ಗೆ. ಆ ಬ್ಲ್ಯಾಕ್ ಕಾಂಬಿನೇಷನ್ ವಿತ್ ಬೇಜ್ ಕಲರ್ಸ್ ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತದೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಇದು ಮಾಡಿದೀವಿ. ಇದು ಸ್ಕೈ ಲೈಟ್ ಸರ್. ಸೇಮ್ ಅದೇ ಡೈನಿಂಗ್ ಏರಿಯಾಗೆ ಏನಿತ್ತು ಸ್ಕೈ ಲೈಟ್. ಆಕ್ಚುಲಿ ಎಲ್ಲೂ ಲೈಟೇ ಬೇಕಾಗಿಲ್ಲ, ಲೈಟೇ ಬೇಕಾಗಿಲ್ಲ, ಆಲ್ಮೋಸ್ಟ್ ಒಂದು ಬೆಳಕಿದೆ ಸರ್. ಇದು ಬಾಲ್ಕನಿ ಇದೆ ಸರ್. ಇದು 4.5 ಫೀಟ್ ಇದೆ. ಆ ಕಡೆನೂ 4 ಬರುತ್ತಾ? 4.5 ಇದೆ. ಇಲ್ಲಿ 4 ಫೀಟ್ ಬರ್ತದೆ ಸರ್. ಇಲ್ಲಿ ಒಂದು ಡಿಸೈನ್ಗೆ ಇದು ಒಂದು ಡಿಸೈನಿಗೆ ಒಂದು ಸ್ಟೆಪ್ಗೆ ಅಂದ್ಬಿಟ್ಟು ಗ್ರಾನೈಟ್ ಕೊಟ್ಟಿದ್ದೀವಿ ಸರ್ ಇಲ್ಲಿ ಕಂಪ್ಲೀಟ್ ಆಗಿ. ಓಕೆ. ಇದು ಮಲ್ಟಿ ಆಕ್ಟಿವಿಟಿ ರೂಮ್ ಸರ್. ಇದು ಕಂಪ್ಲೀಟ್ ಆಗಿ ಮಲ್ಟಿ ಆಕ್ಟಿವಿಟಿ ರೂಮ್ ಅಂತ ಮಾಡಿರೋದು. ಓಕೆ. ಇದು ವಿತ್ ಏನು ಅಂದ್ರೆ ವಾರ್ಡ್ರೋಬ್ಸ್ಗೆ ಗ್ಲಾಸ್ ಪ್ರೊವಿಷನ್ ಕೊಟ್ಟಿದ್ದೀವಿ ಸರ್. ಇದು ಕಂಪ್ಲೀಟ್ ಆಗಿ ವಾರ್ಡ್ರೋಬ್ ಸರ್ ಇದು. ಓಕೆ ಓಕೆ ಓಕೆ. ಎಲ್ಲಾನು ಕಂಪ್ಲೀಟ್ ಆಗಿ ಇದೆಲ್ಲಾನು ವಾರ್ಡ್ರೋಬ್ಸ್ ಇದು. ಈ ಥರ ಆಕ್ಟಿವಿಟೀಸ್ ಇದು ಮಲ್ಟಿ ಆಕ್ಟಿವಿಟಿಗೆ ಏನು ಬೇಕಂದ್ರೂ ಮಾಡ್ಕೊಬೋದು ಅಂದ್ಬಿಟ್ಟು ಇಲ್ಲಿ ಪ್ರೊವಿಷನ್ ಮಾಡಿದ್ದೀವಿ ಸರ್. ಇದು ಇದು ಎಷ್ಟು ಏರಿಯಾ ಬರುತ್ತೆ ಸರ್ ಟೋಟಲು? ಸರ್ ಇದು 11x11 ಇದೆ ಸರ್. ಇದು 11x11 ಇದೆ ಇದು. ಓಕೆ. ನೆಕ್ಸ್ಟ್ ಇಲ್ಲಿ ನಮ್ಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಈ ಬಿಲ್ಡಿಂಗಲ್ಲಿ ಇದೇ ಹೈಲೈಟ್ ಸರ್ ಆ್ಯಕ್ಚುಲಿ. ಏನಕ್ಕೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್. ಇದು ನಮ್ಮ ಕ್ಲೈಂಟ್ ಬಂದಿದ ತಕ್ಷಣ ವಾವ್ ಅನ್ಬೇಕು. ಹೌದು. ಇದು ಫುಲ್ ಕಂಪ್ಲೀಟ್ ಆಗಿ ವೈಟ್ ಅಂಡ್ ಬ್ಲೂ ಥೀಮಲ್ಲಿ ಮಾಡಿದ್ದೀವಿ ಫುಲ್ ಕಂಪ್ಲೀಟ್ ಆಗಿ. ನಮ್ಮ ಕ್ಲೈಂಟ್ ಒಂದು ಸ್ವಲ್ಪ ಫಾಂಡ್ ಆಗಿದ್ರು ಇದರಲ್ಲಿ. ಏನು ಅಂದರೆ ನೆಕ್ಸ್ಟ್ ಹಿಂಗೆ ಬಂದರೆ ಇದು ಟಾಯ್ಲೆಟ್ ಇದೆ ಸರ್. ಇದು ವಾಕ್ ಇನ್ ವಾರ್ಡ್ರೋಬ್. ಇಲ್ಲಿ ಕಂಪ್ಲೀಟ್ ವಾರ್ಡ್ರೋಬ್ಸ್ ಇದು. ಕಂಪ್ಲೀಟ್ ವಾರ್ಡ್ರೋಬ್ಸ್ ಫುಲ್ ಹೈಟ್ವರೆಗೂ ತೊಗೊಂಡಿದ್ದೀವಿ. ಇದು ಪಾರ್ಟಿಷನ್ ಇದು ಮಾಡಿದ್ದೀವಿ. ಪಾರ್ಟಿಷನ್ ವಾಲ್ ತೊಗೊಂಡಿದ್ದೀವಿ. ಡೈರೆಕ್ಟ್ ಆಗಿ ಹಿಂಗೆ ಕೊಡ್ಬೋದಾಗಿತ್ತಲ್ಲ ಸರ್? ಪಾರ್ಟಿಷನ್ ವಾಲ್ ಬೇಕಾಯ್ತು, ವಾಕ್ ಇನ್ ವಾರ್ಡ್ರೋಬ್ ಬರಬೇಕಾಯ್ತು, ಮತ್ತೆ ಹಿಡನ್ ಆಗಬೇಕಾಯ್ತು ನಮ್ಮ ಕ್ಲೈಂಟಿಗೆ. ಟಾಯ್ಲೆಟ್ ಎಲ್ಲ ಪೂರ್ತಿಯಾಗಿ ಫುಲ್ ಲೆಂತಲ್ಲೂ ಟಾಯ್ಲೆಟ್ ಕೊಟ್ಟಿದ್ದೀವಿ ಸರ್ ಇದರಲ್ಲಿ. ಓಕೆ. ಈ ಟಾಯ್ಲೆಟ್ ಏನಂದ್ರೆ ಫುಲ್ ಇದು ಕಂಪ್ಲೀಟ್ ಆಗಿ ಇದು ಡ್ರೈ ಏರಿಯಾ ಸರ್. ಇದು ಫುಲ್ ಡ್ರೈ, ತುಂಬಾ ದೊಡ್ಡದಾಗಿದೆ ವಾಶ್ ಬೇಸಿನ್. ಹೌದು, ಫುಲ್ ಹೈಟ್ವರೆಗೂ ಟೈಲ್ಸ್ ಹಾಕಿದ್ದೀವಿ. ಇದು ಪ್ರತಿಯೊಂದು ಎಪಾಕ್ಸಿ ಫ್ಲೋರಿಂಗ್ ಅಲ್ಲಿ ಎಪಾಕ್ಸಿ ಆಗಿದೆ. ಎಲ್ಲ ಸ್ಪೇಸರ್ಸ್ ಕೊಟ್ಬಿಟ್ಟು ಎಪಾಕ್ಸಿ ಮಾಡಿದೀವಿ. ಏನಕ್ಕೆ ಎಪಾಕ್ಸಿ? ಎಪಾಕ್ಸಿ ಅಂದ್ರೆ ವಾಟರ್ ಲೀಕೇಜಸ್ ಇರೋದಿಲ್ಲ ಸರ್. ಮೇಜರ್ ಪ್ರಾಬ್ಲಮ್ ಬರೋದೇ ಇದ್ರಿಂದ. ನಾರ್ಮಲ್ ಆಗಿ ಇದು ಕೇರ್ ಕೊಡೋದ್ರೆಲ್ಲ ನಾರ್ಮಲ್ ಆಗಿ ಗ್ರೌಟ್ ಹಾಕಿ ಫಿಲ್ ಮಾಡ್ಬಿಡ್ತಾರೆ. ಎಪಾಕ್ಸಿ ಮಾಡಿದಾಗ ಎಕ್ಸ್ಟ್ರಾ ಕೇರ್ ಬರ್ತದೆ ಅಂತ. ಸೂಪರ್ ಸೂಪರ್ ಸರ್. ಇಲ್ಲಿ ಗ್ಲಾಸ್ ಪಾರ್ಟಿಷನ್ ಕೊಟ್ಟಿದ್ದೀವಿ ಸರ್. ಇದು ಶವರ್ ಏರಿಯಾ, ಕಂಪ್ಲೀಟ್ ಆಗಿ ಶವರ್ ಏರಿಯಾ. ಎಲ್ಲಾನು ಜಾಗ್ವಾರ್ ಫಿಟ್ಟಿಂಗ್ಸ್ ಡೈವರ್ಟರ್ಸ್ ಯೂಸ್ ಮಾಡಿದ್ದೀವಿ. ಜಾಗ್ವಾರ್ ಫಿಟ್ಟಿಂಗ್ಸ್ ಬರ್ತದೆ ಇದು ಕಂಪ್ಲೀಟ್ ಆಗಿ. ಓಕೆ ಓಕೆ ಸರ್, ಸೂಪರ್. ಇದು ಡೋರು ನೀರು ಬಿದ್ದಾಗಲೂ ಏನೂ ಆಗಲ್ಲ? ಏನೂ ಆಗಲ್ಲ ಸರ್. ಇದು WPC ಡೋರ್ಸ್. ಇದು ಕಂಪ್ಲೀಟ್ ಆಗಿ ಎಷ್ಟೇ ವರ್ಷ ನೀರಲ್ಲಿ ಇಟ್ಟರು ಏನೂ ಪ್ರಾಬ್ಲಮ್ ಆಗಲ್ಲ ಇದು. ಓಕೆ ಓಕೆ, ಸೂಪರ್. ಸೊ ಮಾಸ್ಟರ್ ಬೆಡ್ರೂಮ್ ಇಂದ ಹೋದಾಗ ಸರ್, ಇಲ್ಲಿಗೆ ಹೋದಾಗ ಗಾರ್ಡನ್ ಏರಿಯಾ ಕೊಟ್ಟಿದ್ದೀವಿ. ಇಲ್ಲಿ ಫುಲ್ ಸಿಟ್ ಔಟ್ ಮಾಡೋದಕ್ಕೆ, ಚಿಲ್ ಔಟ್ ಮಾಡೋದಕ್ಕೆ ದಿ ಬೆಸ್ಟ್ ಪ್ಲೇಸ್ ಇದು. ಎಷ್ಟು ದೊಡ್ಡ ಸ್ಪೇಸ್ ಇದೆ ಇದು. ಓಪನ್ ಮಾಡಿದ್ರೆ ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ಇದು ಗಾರ್ಡನ್ ಏರಿಯಾ ಸರ್. ಸೂಪರ್. ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್ ಗಾರ್ಡನ್ ಏರಿಯಾ? ಗಾರ್ಡನ್ ಏರಿಯಾ ಸೇಮ್ ಸರ್. ಇದು 11x13 ಇದೆ. ಇದು ಸೇಮ್ ಏನು ಕಿಚನ್ ಇದೆ, ಕಿಚನ್ ಏರಿಯಾನೇ ಮೇಲೆ ಹಂಗೇನೆ ಪ್ರೊಜೆಕ್ಟ್ ಮಾಡ್ಕೊಂಡಿದೀವಿ. ಇದು ಫುಲ್ ಕಂಪ್ಲೀಟ್ ಆಗಿ ಗಾರ್ಡನ್ ಏರಿಯಾ. ಓಕೆ, ಓಪನ್ ಗಾರ್ಡನ್ ಏರಿಯಾ. ಹೌದು, ಇದು ಓಪನ್ ಗಾರ್ಡನ್. ಫ್ರಂಟ್ ಅಲ್ಲಿ ಒಂದು ಕಾಮನ್ ಬಾಲ್ಕನಿ ಒಂದಿದೆ ಸರ್. ಇಲ್ಲಿ ಫ್ರಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಬಾಲ್ಕನಿ ಇದೆ. ಇದು ಓ, ಇಲ್ಲೂ ಬಾಲ್ಕನಿ ಫುಲ್ ಫ್ರಂಟ್ ಅಲ್ಲಿ ಫುಲ್ ಕಂಪ್ಲೀಟ್ ಬಾಲ್ಕನಿ ಇದೆ. ಇದು ಸೂಪರ್.
ಈ ಗಾರ್ಡನ್ ಏರಿಯಾ ಸ್ಪೆಸಿಫಿಕ್ ಆಗಿ ಹಿಂಗೆ ಬರಬೇಕು, ಮಾಸ್ಟರ್ ಬೆಡ್ರೂಮ್ ಇಂದಾನೆ ಎಂಟ್ರಿ ಬರಬೇಕು ಅಂತ ಫುಲ್ ಡಿಸೈನ್ ಮಾಡಿ ನಮ್ಮ ಕ್ಲೈಂಟ್ ಇದೇ ತರ ಬೇಕಾಗಿತ್ತು ಅಂದಕ್ಕೋಸ್ಕರ ಈ ಫೀಲ್ ಅವರು ಗ್ರೀನರಿ ತುಂಬಾ ಇಷ್ಟಪಡ್ತಾರೆ. ಸೊ ಆ ಗ್ರೀನರಿಗೋಸ್ಕರ ಇದೆಲ್ಲ ಕಂಪ್ಲೀಟ್ ಆಗಿ ಮಾಡಿರೋದು ಇದು. ಸೂಪರ್. ಓಕೆ ಸರ್ ಇವಾಗ ಕೂಡ ಕಂಪ್ಲೀಟಾಗಿ ಮನೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ. ಯೂಶ್ವಲಿ ಏನಂದರೆ ಒಂದೊಂದು ಕೂಡ ಡಿಫ್ರೆಂಟಾಗಿ ಒಂದು ಸೆಟಪ್ ಮಾಡಿರ್ತೀರಾ. ಈ ಮನೆಯಲ್ಲಿ ಏನಂದರೆ ಒಂದು ಬೆಡ್ರೂಮ್ ಪಕ್ಕದಲ್ಲೇ ಇಷ್ಟೊಂದು ಬಾಲ್ಕನಿ ಕೂಡ ಒಂದು ಪ್ಲ್ಯಾನ್ ಮಾಡಿದ್ದೀರಾ. ನಿಮ್ಮೆಲ್ಲ ಸರ್ ನಿಮ್ಮ ಹತ್ರ ಯಾವ ಥರ ಎಲ್ಲ ಪ್ಯಾಕೇಜಸ್ ಬರುತ್ತೆ? ಸರ್ ನಮ್ಮಲ್ಲಿ 4 ಪ್ಯಾಕೇಜ್ ಇದೆ. ಬೇಸಿಕ್, ಸ್ಟ್ಯಾಂಡರ್ಡ್, ಪ್ರೀಮಿಯಂ ಪ್ಲಸ್ ಅಂತ ಇದೆ. ಯಾವುದೇ ರೇಟ್ಸ್ ಬೇಕಿದ್ರೆ ನಾವು ಕಸ್ಟಮೈಸ್ ಮಾಡಿ ಕೂಡ ಕೊಡ್ತೀವಿ ಸರ್. ಏನೋ ರಿಕ್ವೈರ್ಮೆಂಟ್ಸ್ ಇತ್ತು ಅಂದ್ರೆ ಎಕ್ಸ್ಟ್ರಾ ಕಸ್ಟಮೈಸೇಷನ್ ಮಾಡಿ ಕೊಡ್ತೀರಾ. ಸೊ ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಮೀಟ್ ಮಾಡಿ? ನಮ್ದು ಬಂದ್ಬಿಟ್ಟು RR ನಗರ ಸರ್. ನಮ್ ಸೇಮ್ ವಿವಾ ಡಿಸೈನ್ಸ್, ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಎರಡು ಒಂದೇ ಕಂಪನಿ. ಸೊ ವಿವಾ ಡಿಸೈನ್ಸ್ ಇಂಟೀರಿಯರ್ ತಗೊಂತದ ಸಿಸ್ಟರ್ ಕನ್ಸರ್ನ್ ಅದು. ಇದು ಬಂದ್ಬಿಟ್ಟು ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಏನಂದ್ರೆ ಸರ್ ಬರೀ ಬೆಂಗಳೂರಲ್ಲಿ ಮಾತ್ರ ಪ್ರಾಜೆಕ್ಟ್ಸ್ ಮಾಡ್ತೀರಾ ಅಥವಾ ಆಲ್ ಓವರ್ ಕರ್ನಾಟಕ ಮಾಡ್ತೀರಾ? ಅಂದ್ರೆ 200 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ಮಾಡ್ತಾ ಇದೀವಿ ಸರ್. ಆಲ್ರೆಡಿ ನಮ್ಮ ಪ್ರೆಸೆನ್ಸ್ ತುಮಕೂರಲ್ಲಿದೆ, ಮೈಸೂರಲ್ಲಿದೆ, ಮತ್ತೆ ಬ್ಯಾಂಗ್ಳೂರ್ ಫುಲ್ ಆಲ್ ಓವರ್ ಬ್ಯಾಂಗ್ಳೂರ್ ಎಲ್ಲೇ ಇದ್ರೂ ಟೇಕ್ ಓವರ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ.